ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ನಮ್ಮ ಮನೆ ಅಂದರೆ ಹೂವಿನ ಗಿಡನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿದ್ದೀವಿ ನಮ್ಮ ಮನೇಲಿ. ನಾವೆಲ್ಲ ಬರೋಕ್ಕಿಂತ ಮೊದಲೇ ನಮ್ಮ ಅತ್ತೆಯರು ಈ ಥರ ಮಾಡಿಸಿದ್ರು. ತುಂಬ ಒಳ್ಳೊಳ್ಳೆ ಗಿಡಗಳಿದ್ದಾವೆ. ಇದು ತುಂಬೆ ಅಂತಾರಲ್ಲ, ಅದು ವೆರೈಟಿ ಇದೆ. ನಿಮ್ಮನ್ನ ಹೇಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಇದು ತಲೆಗೆ ಹಚ್ಕೊಳ್ಳಿಕ್ಕೆ ಅಂಥೇಳಿ ಬೇಕು ಅಂಥೇಳಿ ಮದರಂಗಿ ಸೊಪ್ಪಿನ ಗಿಡನ ಇಲ್ಲೇ ನೆಟ್ಕೊಂಡಿದ್ದೀವಿ. ಇದು ಒಂಥರ ವೆರೈಟಿ ಕಲರ್ ದಾಸವಾಳ ಗಿಡ. ಇದರ ಮಧ್ಯೆ ಚೂಸ್ ಮೆಣಸಿನ ಗಿಡ ಇದೆ. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಸಿಮೆಣಸಿನಕ್ಕಿಂತ ಇದು ತುಂಬ ಒಳ್ಳೆಯದು. ಆದರೆ ನಾವು ಯೂಸ್ ಮಾಡೋದಿಲ್ಲ, ಹೆಚ್ಚಾಗಿ ಹಸಿಮೆಣಸನ್ನೇ ಯೂಸ್ ಮಾಡ್ತೀವಿ. ಮತ್ತು ಬೇವಿನ ಗಿಡನೂ ಇಲ್ಲೇ ನೆಟ್ಟಿದ್ದೀವಿ. ಅದ್ರ ಪಕ್ಕನೇ ಒಂದು ದಾಸವಾಳ ಗಿಡನೂ ಹಾಕಿದ್ದಾರೆ. ಇದು ಬೇವಿನ ಸೊಪ್ಪು. ನೋಡಿ ಫ್ರೆಂಡ್ಸ್, ಇಲ್ಲಿ ಮನೆ ಹತ್ರನೇ ನೆಟ್ಕೊಂಡಿದ್ದೀವಿ. ಯಾಕಂದರೆ ತುಂಬ ಯೂಸ್ ಮಾಡೋದ್ರಿಂದ ನಾವು ಮನೆ ಹತ್ರನೇ. ಇದು ಮತ್ತು ಪೇರಲೆ ಗಿಡ, ಅದು ಅಲ್ಲೇ ಬಿದ್ದು ಹುಟ್ಕೊಂಡಿದೆ. ಇದು ಪೇಪರ್ ಹೂವು ಅಂತಾರಲ್ಲ, ಆ ಥರ ಟೈಪಿಂದು ಪೇಪರ್ ಹೂವು. ನೆಕ್ಸ್ಟ್ ಇದು ಕೆಸಿನ ಸೊಪ್ಪು ಬರುತ್ತಲ್ಲ, ಅದಾಗೆ ಹುಟ್ಕೊಂಡಿದೆ, ನಟ್ಟಿಲ್ಲ ಅದನ್ನು. ಇದು ಏನಂತಾರೆ ಗೊತ್ತಿಲ್ಲ ಫ್ರೆಂಡ್ಸ್, ಅದಾಗೆ ಹುಟ್ಟಿರೋದು ಅಥವಾ ನಟ್ಟಿರೋದೋ ಗೊತ್ತಿಲ್ಲ. ಇದು ಬಿಳಿ ಎಕ್ಕೆ ಹೂ ಗಿಡ ಅಂತಾರಲ್ಲ, ಅದು ಅನಿಸುತ್ತೆ ನನಗೆ, ಪಕ್ಕ ಗೊತ್ತಿಲ್ಲ. ನೆಕ್ಸ್ಟು ಇವೆಲ್ಲ ದಾಸವಾಳ ಗಿಡಗಳು, ವೆರೈಟಿ ದಾಸವಾಳ ಗಿಡ. ಇದ್ರ ಮಧ್ಯೆ ಒಂದು ಚೂಸ್ ಮೆಣಸಿನ ಗಿಡ ಇದೆ ನೋಡಿ ಫ್ರೆಂಡ್ಸ್, ಚೂಸ್ ಮೆಣಸಿನ ಗಿಡ. ಇದೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ಅರಿಶಿಣ, ತುಪ್ಪಕ್ಕೆ ಮತ್ತು ಕಡುಬಿಗೆಲ್ಲ ಯೂಸ್ ಮಾಡ್ಕೊತೀವಿ. ತುಪ್ಪ ಕುದಿಲಿಕ್ಕೆ ಬಂದಾಗ ಅದು ಅರಿಶಿಣದೆಲೆ ಹಾಕ್ತಾರಲ್ಲ, ಆ ಥರ ಹಾಕ್ಕೊಳ್ತೀವಿ. ಮತ್ತು ಕಡುಬು ಸುತ್ತಲಿಕ್ಕೂ ಚೆನ್ನಾಗಾಗುತ್ತೆ, ತುಂಬಾ ಸ್ಮೆಲ್ ಬರುತ್ತೆ. ಇವೆಲ್ಲ ದಾಸವಾಳ ಗಿಡ. ಮತ್ತು ಇಲ್ಲೊಂದು ಸ್ವಲ್ಪ ಶುಂಠಿ ನೆಟ್ಕೊಂಡಿದ್ದೀವಿ. ಅದರ ಮಧ್ಯೆ ಇದು ಶುಗರ್ ಎಲೆ ಅಂತೇಳಿ ಫ್ರೆಂಡ್ಸ್. ನೋಡಿ, ಶುಗರ್ ತುಂಬಾ ಕಂಟ್ರೋಲಿಗೆ ಬರುತ್ತೆ ಈ ಎಲೆ ತಿಂದರೆ. ಇಲ್ಲಿ ದೊಡ್ಡ ಎಲೆ ಕಾಣುತ್ತಲ್ಲ, ಅದು. ಇವೆಲ್ಲ ಹೊರಗಡೆಯಿಂದ ತಂದಿರೋದು ಚಿಕ್ಕ. ಇದು ಅಡಿಕೆ ಗಿಡ. ಏನಕ್ಕಾದ್ರೂ ಪೂಜೆಗೆಲ್ಲ ಬೇಕು ಅಂಥೇಳಿ ಮನೆ ಹತ್ರನೇ ಒಂದು ಅಡಿಕೆ ಗಿಡ ನೆಟ್ಟಿದ್ವಿ. ಮತ್ತು ಇವೆಲ್ಲ ಹಾಗೆ. ಇದು ಬಿಲ್ಪತ್ರೆ ಅಂಥೇಳಿ ತೋಟದಲ್ಲೆಲ್ಲ ಇರುತ್ತಲ್ಲ, ಅದು. ನೆಕ್ಸ್ಟು ಇಲ್ಲೊಂದಿಷ್ಟು ದಾಸವಾಳ ಗಿಡ ಇದೆ. ಪುದೀನ, ದಾಸವಾಳ ಗಿಡ. ಇದರ ಕೆಳಗಡೆ ತುಂಬೆ ಗಿಡ. ನೋಡಿ ಫ್ರೆಂಡ್ಸ್, ಇದೊಂಥರ ವೆರೈಟಿ ತುಂಬೆ. ಇಲ್ಲಿ ವೈಟು ಮತ್ತು ಪಿಂಕ್ ಕಲರಲ್ಲಿದೆ. ತುಂಬೆ ಹೂವು ತುಂಬಾ ಶ್ರೇಷ್ಠ ಅಂತಾರೆ, ಅದಕ್ಕಾಗಿ ಹೆಚ್ಚಾಗಿ ನಾವು ತುಂಬೆ ಹೂವನ್ನೇ ಯೂಸ್ ಮಾಡ್ಕೊಳ್ಳೋದು. ಮತ್ತು ಇದ್ರ ಕೆಳಗಡೆ ಪುದೀನ ಇದೆ, ಅದು ಪಲಾವಿಗೆ ಎಲ್ಲ ಬಳಸ್ತೀವಿ ಫ್ರೆಂಡ್ಸ್. ಮತ್ತು ಇಲ್ಲಿ ಯೆಲ್ಲೋ ಕಲರ್ ಚಿಕ್ಕ ಬೇವಿನ ಸೊಪ್ಪಿನ ಥರ ಎಲೆ ಕಾಣ್ತಿದೆಯಲ್ಲ, ಅದರದ್ದು ಹರ್ಷಂಬ್ರ ಮಾಡ್ತಾರೆ. ಅದು ತುಂಬಾ ಒಳ್ಳೆಯದಂತೆ ಆರೋಗ್ಯಕ್ಕೆ. ಫ್ರೆಂಡ್ಸ್, ನಿಮ್ಮ ಮನೆಗಳಲ್ಲೂ ಇದ್ದರೆ ಯೂಸ್ ಮಾಡಿಕೊಡ್ರಿ. ಡೇರೆದು ನೋಡಿರಿ ಫ್ರೆಂಡ್ಸ್, ಈ ಸಲ ಮಳೆ ಚೆನ್ನಾಗಿರೋದ್ರಿಂದ ತುಂಬ ಡೇರೆದ ಗಿಡಗಳು ಎದ್ದಿದ್ದಾವೆ. ಇದು ವೈಟು ಗೌರಿ ಹೂವು ಅಂತಾರಲ್ಲ, ಅದು ಇದೇ ಫ್ರೆಂಡ್ಸ್. ಔಷಧಿ, ಇದು ಸಾಂಬಾರ್ಲಿಗೆ ಯೂಸ್ ಮಾಡ್ಕೊಳ್ಳೋ ಎಲೆ ಇದು. ಮತ್ತು ಅಲ್ಲಲ್ಲೇ ಟೊಮೊಟೊ ಬೇಕಾಗುತ್ತೆ ಅಂಥೇಳಿ ಟೊಮೊಟೊ ಗಿಡನ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟು ಇವೆಲ್ಲ ಗೌರಿ, ವೆರೈಟಿ ಗೌರಿ ಹೂಗಳು. ನೆಕ್ಸ್ಟು ಇಲ್ಲೊಂದು ದೊಡ್ಡ ಇದು ವೈಟ್ ತುಂಬೆ ಬರುತ್ತಲ್ಲ, ಅದು. ಆ ಕಡೆ ಎಲ್ಲ ಪಕ್ಕದ ಮನೆಯವ್ರ ಮನೆ ಯಾವುದು ಡೇರೆದು ನೋಡಿ ಫ್ರೆಂಡ್ಸ್. ಇದೊಂಥರ ಕಲರು ತುಂಬಾ ಚೆನ್ನಾಗಿದೆ. ಎಷ್ಟು ಎತ್ತರಕ್ಕೆ ಬೆಳೆದಿದೆ ನೋಡಿ. ಈ ಸಲ ಮಳೆ ಚೆನ್ನಾಗಿರೋದ್ರಿಂದ ಹೂವಿನ ಗಿಡನೂ ತುಂಬಾ ಚಲೋ ಆಗ್ತಾ ಇದ್ದಾವೆ. ಇದು ಒಂಥರ ಹೂ ಬಿಡುತ್ತೆ ಫ್ರೆಂಡ್ಸ್. ಅರಿಶಿಣದ ಎಲೆ ಅಲ್ಲ ಇದು, ಇದರಲ್ಲೂ ಒಂಥರ ಹೂ ಬಿಡುತ್ತೆ. ಅದು ಬಿಟ್ಟಾಗ ತೋರಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇದು ಇಲ್ಲೂ ಡೇರೆದು. ಈ ಕಡೆ ಕೆಳಗಡೆ ಇದೆಯಲ್ಲ, ಅದಕ್ಕೇನೋ ಗಂಟೆ ಹೂ ಅಂತನೋ ಏನೋ ಅಂತಾರೆ. ಅದಿನ್ನೂ ಹೂ ಬಿಟ್ಟಿಲ್ಲ, ಹೂ ಬಿಟ್ಟಾಗ ತೋರಿಸ್ತೀನಿ ಫ್ರೆಂಡ್ಸ್. ಇದು ತುಂಬೆನೇ, ರೆಡ್ ತುಂಬೆ. ನೆಕ್ಸ್ಟ್ ಫ್ರೆಂಡ್ಸ್, ಇದು ಕೆಸಿನ ಸೊಪ್ಪಿಗೆ ಅದಾಗೆ ಹುಟ್ಟಿರೋದಿದು. ಕೆಸಿನ ಸೊಪ್ಪಂತೆ, ಕೆಸಿನ ಸೊಪ್ಪಿಗೆ ಬಳಸ್ತೀವಲ್ಲ, ಅದು ಪತ್ರೊಡೆಗೆ ಎಲ್ಲ ಬಳಸ್ತೀವಲ್ಲ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಪಿಂಟು ಮಲಗಿದ್ದು ಕಟ್ಟಾಕಿದ್ರು ಅದರ ಪಕ್ಕದಲ್ಲೇ ಜಾಗದಲ್ಲಿ. ನೋಡೋಣ ಏನು ಮಾಡ್ತಾನೆ ಕ್ಯಾಮ್ರಾ ಹಿಡಿದ್ರೆ ಅಂತ ಹೇಳಿ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಅವನು ಬಿಟ್ಟರೆ ಮೈ ಮೇಲೆ ಎರಗ್ತಾನೆ ಅಂತ ಹೇಳಿ ಬಿಡ್ಲಿಕ್ಕೆ ಹೋಗೋದಿಲ್ಲ.
ಹೇಗೆ ಮಾಡ್ತಿದ್ದಾನೆ ನೋಡಿ ಫ್ರೆಂಡ್ಸ್. ನಾನೇನೋ ಮಾಡ್ತಾಯಿದ್ದೀನಿ ಅನ್ನೋ ಥರ ಮಾಡ್ತಿದ್ದ, ಹೆದರ್ಕೊಂಡು. ತುಂಬ ಹತ್ರ ಹೋಗಲಿಲ್ಲ ನಾನು. ಹತ್ರ ಹೋದರೆ ಮೈ ಮೇಲೆ ಎರಗ್ತಾನೆ. ಪಕ್ಕಕ್ಕೆ ಕಟ್ಟಿಗೆ ಎಲ್ಲ ಸರಿದಿದ್ದಾರೆ. ಅಲ್ಲೇ ಅವನಿಗೂ ಒಂದು ಮನೆ ಮಾಡಿಕೊಟ್ಟಿದ್ದಾರೆ ಚಿಕ್ಕಕ್ಕಾಗೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಮತ್ತೊಂದಿಷ್ಟು ಇಲ್ಲಿ ಚೆಂಡು ಎಲ್ಲ ಇವಾಗಲೇ ಬಿಟ್ಟಿದ್ದಾವೆ. ನೆಕ್ಸ್ಟ್ ದೀಪಾವಳಿಗೆ ಇರೋದೇ ಇಲ್ಲ, ಈಗಲೇ ತುಂಬಾ ಹೂ ಬಿಟ್ಟಿದ್ದಾವೆ. ಇದು ರೆಡ್ ರೋಸ್ ಮಗ್ಗಾಗಿದೆ, ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ನನ್ನ ಗಾರ್ಡನ್ ವಿಡಿಯೋ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ಥ್ಯಾಂಕ್ ಯು ಆಲ್, ಬಾಯ್.